ಕೇಳ್ತಾ ಇದ್ದೇನೆ. ಅಲ್ಲ ಸಮೀವುಲ್ಲಾ ಸರ್, ದೇವೇಗೌಡರನ್ನ ಕೈ ಬಿಟ್ಟಿದ್ದು ಜೆಡಿಎಸ್ ಗಿಂತ ಹೆಚ್ಚು ಕಾಂಗ್ರೆಸ್ಗೆ ದುಃಖ ಆದಂಗೆ ಕಾಣಿಸ್ತಾ ಇದೆ. ಯಾಕೆ ಮತ್ತೆ ಹೆಂಗೆ? ಅಂಡ್ ಕೈ ಬಿಟ್ಟಿದ್ದಾರೆ ಅಂತ ನೋಡೋದಾದ್ರೆ ಕಾರಣಗಳು ಆರೋಗ್ಯದ ದೃಷ್ಟಿ ಇರ್ಬೋದಾ ಅಥವಾ ಬೇರೆ ಏನಾದ್ರೂ ಇರ್ಬೋದಾ? ಒಂದು ಕೈ ಬಿಟ್ಟಿದ್ದಾರೆ ಅನ್ನೋ ಶಬ್ದ ಅವಾಗ ಹೆಡ್ಲೈನ್ ಅಲ್ಲೂ ಬಂತು, ಈಗ್ಲೂ ನೀವು ಅದನ್ನ ಹೇಳಿದಿರಿ. ಕೈ ಕೊಟ್ಟಿದ್ದಾರೆ ಅಂತ ಯಾಕೆ ಕರಿಬಾರ್ದು? ಕೈ ಬಿಟ್ಟಿದ್ದಾರೆ, ಕೈ ಕೊಟ್ಟಿದ್ದಾರೆ. ಕೈ ಕೊಟ್ಟಿದ್ದಾರೆ ಅಂತ ಯಾಕೆ ಅನ್ಬಾರ್ದು ಅಂತ ನನಗೆ ಅನಿಸ್ತಿದೆ. ಯಾಕೆ ಅಂತ ನಿನ್ನೆ ಮಧ್ಯರಾತ್ರಿ ಅವರ ಪಟ್ಟಿ ಹೊರ ಬಂದಾಗ ಪಟ್ಟಿಯಲ್ಲಿ ದೇವೇಗೌಡರ ಹೆಸರು ಇಲ್ಲ ಅಂತ ಗೊತ್ತಿದ್ದ ಹಾಗೇನೆ ಜೆಡಿಎಸ್ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಮತ್ತು ದೊಡ್ಡ ಮಟ್ಟದಲ್ಲಿ ಬೇಸರ. ಬಹಿರಂಗವಾಗಿ ಇವತ್ತು ಸುರೇಶ್ ಬಾಬು ಹೇಳಿದ್ದಾರೆ, ನಾವೇನ್ ಕೇಳಿರ್ಲಿಲ್ಲ ಟಿಕೆಟ್ಗೆ ಅಂತ. ಅವರೇನ್ ಕೇಳಿರ್ಲಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಆದ್ರೆ ಅವರು ರಾಜ್ಯಸಭೆಗೆ ಅವರನ್ನ ಆಯ್ಕೆ ಮಾಡ್ತಾರೆ. ಅವ್ರ ಟಿಕೆಟ್ ಲಿಸ್ಟ್ ಅಲ್ಲಿ ದೇವೇಗೌಡರ ಹೆಸರು ಇರುತ್ತೆ ಮತ್ತು ಅನ್ನುವ ಒಂದು ನಂಬಿಕೆ ಇತ್ತು, ಅಚಲವಾದ ನಂಬಿಕೆ ಕುಮಾರಸ್ವಾಮಿ ಅವ್ರಿಗಿತ್ತು. ಮತ್ತು ಕುಮಾರಸ್ವಾಮಿ ಅವರು ಕೂಡ ಇದನ್ನ ಮಾತಾಡಿದ್ರು, ಬೇರೆ ಬೇರೆ ನಾಯಕರ ಜೊತೆ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಮಾತಾಡಿದ್ರು. ಹೀಗಾಗಿ ಇಡೀ ವಲಯದಲ್ಲಿ ಜೆಡಿಎಸ್ ವಲಯದಲ್ಲಿ ಅಸಮಾಧಾನ, ದೊಡ್ಡ ಅಸಮಾಧಾನ. ಅದನ್ನು ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಪಾಳ್ಯದಲ್ಲಿ ಆ ಭಾಗದಲ್ಲಿ ಅವರು ಸಿಎಂ ಆಗ್ತಿರುವಂತ ಈ ಹೊತ್ತಲ್ಲಿ ರಾಜ್ಯಸಭೆಯನ್ನ ಅವರಿಗೆ ಪುನರಾವರ್ತನೆ ಮಾಡುವುದರ ಮೂಲಕ ಆ ಬೆಲ್ಟ್, ಹಳೆ ಮೈಸೂರು ಬೆಲ್ಟಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಮೂಲಕ ಒಂದು ಬಲವಾದ ಸಂದೇಶವನ್ನ ಕಳಿಸುವ ಸಾಧ್ಯತೆ ಇದೆ ಅನ್ನೋದನ್ನ ಜೆಡಿಎಸ್ ನಂಬಿದ್ರು. ಆದ್ರೆ ಆ ನಂಬಿಕೆ ಇದೀಗ ಹುಸಿಯಾಗಿದ್ದು ಅವರಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶದ ಅಲೆ ಉಂಟಾಗಿದೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ನಮ್ಮನ್ನ ಬಳಸ್ಕೊಂಡು ನಂತರ ತಿಪ್ಪೇಗುಂಡಿಗೆ, ನಾನು ಒಂದ್ 7-8 ನಾಯಕರ ಜೊತೆ ಮಾತಾಡಿದ್ದೀನಿ, ಅವ್ರು ದೇ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದೇರ್ ನೇಮ್, ನಮ್ಮನ್ನು ಬಳಸ್ಕೊಂಡು ಹಳೆ ಮೈಸೂರಲ್ಲಿ ಅವರ ಪ್ರಾಬಲ್ಯವನ್ನ ಅವ್ರು ಜಾಸ್ತಿ ಮಾಡ್ಕೊಂಡು ನಮ್ಮನ್ನ ತಿಪ್ಪೇಗುಂಡಿಗೆ ಹಾಕುವ ಪ್ರಯತ್ನ ನಡೆದಿದೆ ಅನ್ನುವ ಅನುಮಾನ ಬರ್ತಾ ಇದೆ. ಮತ್ತು ಎಲ್ಲೋ ಒಂದ್ ಕಡೆ ಇದನ್ನ ಮಾಡ್ದಲೇ ಇರೋದ್ರಿಂದ ಬಿಜೆಪಿ ಜೆಡಿಎಸ್ ಪರಸ್ಪರ ಅಪನಂಬಿಕೆಯಿಂದ ಇರುವ ಪರಿಸ್ಥಿತಿ ನಿರ್ಮಾಣ ಹೋಗ್ತಿದೆ ಅನ್ನುವ ಒಂದು ಒಪಿನಿಯನ್ ಬಿಲ್ಡಪ್ ಆಗಿದೆ. ಸರ್, ಈಗ ಕೈ ಹಿಡಿದಿದ್ದಾರೆ, ಕೈ ಕೊಟ್ಟಿದ್ದಾರೆ ಅನ್ನೋದ್ರದೊಂದು ಮಾತಾಡ್ತಾ ಇದ್ವಿ ನಾವು. ಈಗ್ಲೇ ಇದ್ರ ಬಗ್ಗೆ ಒಂದು ಡಿಸಿಷನ್ ಅಥವಾ ಕನ್ಕ್ಲೂಷನ್ ಬಂದ್ರೆ ಇಟ್ಸ್ ಟೂ ಅರ್ಲಿ ಅಂತ ಅನಿಸ್ಬೋದಾ? ಬೇರೆ ಕಡೆ ಅಥವಾ ಬೇರೆ ರಾಜ್ಯದಲ್ಲಿ ಅವಕಾಶ ಮಾಡಿಸ್ಕೊಡ್ಬೋದಾ? ನಂಬರ್ 1. ಎರಡನೇದು, ನೀವು ಹೇಳ್ದಂಗೆ ಎಲ್ಲಾದ್ರೂ ಇದೇ ನಿರ್ಧಾರ ಫೈನಲ್ ಆಗಿದ್ರೆ ಇವ್ರ ಮೈತ್ರಿಗೆ ಅಥವಾ ಫ್ರೆಂಡ್ಶಿಪ್ಗೆ ಬೆಲೆ ಎಲ್ಲಿಂದ ಬಂತು ಸರ್? ಆಮೇಲೆ ಈ ಕೋರ್ ಕಮಿಟಿ ಹೇಳೋದೊಂದು, ಹೈಕಮಾಂಡ್ ಡಿಸಿಷನ್ ತಗೊಳ್ಳೋದು ಇನ್ನೊಂದು, ನಂಗೆ ಆಗ್ಬಿಡುತ್ತಪ್ಪ. ಒಂದು, ನೀವು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ, ಮಹಾರಾಷ್ಟ್ರದಲ್ಲಿ ಸಾಧ್ಯನಾ ಅಂತ. ಇದು ಮೊದಲು ಕೇಳಿದ್ರಲ್ಲ, ಅವರಿಗೆ ಮಹಾರಾಷ್ಟ್ರದಿಂದಲೂ ದೇವೇಗೌಡರು ರಾಜ್ಯಸಭೆಗೆ ಹೋಗ್ಬೋದು ಅನ್ನೋದನ್ನ ಕೇಳಿ ಅವ್ರು ಒಪ್ಪಿರ್ಲಿಲ್ಲ. ನಾನು ಹೋಗಲ್ಲ, ನಂದಲ್ಲೇ ಇರೋ ರಾಜ್ಯದಿಂದ ನಾನ್ ಕರ್ನಾಟಕ, ನನ್ ಕರ್ಮಭೂಮಿ, ಅಲ್ಲಿಂದ ರಾಜ್ಯಸಭೆಗೆ ನಾನೇ ಹೋಗಿ ನಾನು ಹೋಗಲ್ಲ ಅಂತ ಖಂಡಿತವಾಗಿ ಅವರು ಹೇಳಿದ್ರು. ಮತ್ತೆ ಇಲ್ಲೇ ಆಗ್ಬಹುದೇನೋ ಅಂತ ಒಂದು ಸಂಸದೀಯ ರಾಜಕೀಯ ಕೊನೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಸದೀಯ ರಾಜಕೀಯದಲ್ಲಿ ಅವರು ಅಷ್ಟು ವಯಸ್ಸಾಗಿದ್ರು ಆಕ್ಟಿವ್ ಆಗೇ ಇದ್ರು. ಒಂದು ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಳ್ಳುವ ವಿಚಾರ, ಮಲ್ಲಿಕಾರ್ಜುನ ಖರ್ಗೆಯನ್ನ ತರಾಟೆಗೆ ತೆಗೆದುಕೊಳ್ಳುವ ವಿಚಾರ, ಯಾವ್ದಾದ್ರು ಅಗ್ರಿಕಲ್ಚರ್ ರಿಲೇಟೆಡ್ ಪಾಲಿಸಿ ವಿಚಾರ, ಈ ವಿಚಾರಗಳನ್ನ ಅವ್ರು ಹೆಚ್ಚು ಸಕ್ರಿಯವಾಗಿ ಮತ್ತು ಅಗ್ರೆಸಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಇದು ಸಂಸದೀಯ ಕಲಾಪದಲ್ಲಿ ಸಕ್ರಿಯವಾಗಿ ಮೊದಲಿಂದಲೂ ಅವರು ಚೆನ್ನಾಗೇ ಇದ್ರು. ಇಲ್ಲ, ಅವೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಪಾರ್ಟಿಯ ಪ್ರಾಬಲ್ಯದ ದೃಷ್ಟಿಯಿಂದ ಪ್ರೈಮ್ ಮಿನಿಸ್ಟರ್ ಜೊತೆ ನೇರವಾಗಿ ಆಕ್ಸೆಸಿಬಿಲಿಟಿ ಇತ್ತು. ಏನಾದ್ರು ಸಮಸ್ಯೆಗಳಿದ್ರೆ ರಾಜ್ಯ ಘಟಕವನ್ನ ಬಿಟ್ಟು ಲೀಡರ್ಸ್ ಅನ್ನ ಕ್ರಾಸ್ ಮಾಡಿ ಅವರು ನ್ಯಾಷನಲ್ ಲೆವೆಲ್ ಬಿಜೆಪಿ ಲೀಡರ್ಗಳ ಜೊತೆ ಅಪ್ರೋಚ್ ಮಾಡಿ ಅವರು ತಮ್ಮನ್ನ ಅದನ್ನ ದಕ್ಕಿಸ್ಕೊಳ್ಳೋದಕ್ಕೆ ಅಲ್ಲೊಂದು ಮಾರ್ಗ ಇತ್ತು. ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ಗಳ ಜೊತೆ, ಮಂತ್ರಿಗಳ ಜೊತೆ ಬೇಕಾದಷ್ಟು ಇಶ್ಯೂಸ್ ಗಳ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಿದ್ರು. ಹೀಗಾಗಿ ರಾಜ್ಯಸಭೆಯ ಸೀಟು ಜೆಡಿಎಸ್ ಗೆ ದೇವೇಗೌಡರ ಸೀಟು ಅದು ತುಂಬಾ ಮಹತ್ವದ್ದಾಗಿತ್ತು. ತುಂಬಾ ಬರುವ ದಿನಗಳಲ್ಲಿ ರಾಜಕಾರಣ ಹೇಗೆ ಚೇಂಜ್ ಆಗುತ್ತೋ ಅಲ್ಲಿ ಜೆಡಿಎಸ್ ಪರ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರಲ್ಲಿ ಒಪಿನಿಯನ್ ಅನ್ನ ಬಿಲ್ಡಪ್ ಮಾಡೋದ್ರಲ್ಲಿ ದೇವೇಗೌಡರ ರೋಲ್ ಇಂಪಾರ್ಟೆಂಟ್ ಇತ್ತು. ಆ ರೋಲಿಗೆ ಮುಖ್ಯವಾದ ಕಾರಣ ರಾಜ್ಯಸಭಾ ಸೀಟು. ಸೊ ಅದು ಈಗ ಕೈ ತಪ್ಪಿ ಹೋಗಿರೋದು ಎಲ್ಲೋ ಒಂದ್ ಕಡೆ ಅವರ ಪ್ರಾಬಲ್ಯವನ್ನ
ಅವರ ಪ್ರಾಬಲ್ಯಕ್ಕೆ ಅವರ ತಂತ್ರಕ್ಕೆ ಕಟ್ ಅಂತ ಅಲ್ಲಿಗೆ ಕಟ್. ಅಲ್ಲ ಸಮೀವುಲ್ಲಾ ಸರ್, ಸಾರಿ ಟು ಇಂಟರಪ್ಟ್, ಇವರು ಬೇಕೋ ಬೇಡವೋ ಒಂದು ಮೈತ್ರಿ ಅಂತ ಮಾಡ್ಕೊಂಡಿದ್ದಾರೆ. ಈ ಮೈತ್ರಿ ಮಾಡ್ಕೊಂಡ್ಮೇಲೆ ಒನ್ ಸೈಡ್ ಡಿಸಿಷನ್ ಅದ್ ಹೆಂಗಾಗುತ್ತೆ, ಹೆಂಗ್ ಸಾಧ್ಯ? ಈಗ ಕರೆಕ್ಟ್ ಅದು ನೀವು ಕೇಳಿದ್ ಹೇಳ್ತೀನಿ ಕೇಳಿ. ಮೈತ್ರಿ ಅಂದ್ರೆ ಮೈತ್ರಿ ಧರ್ಮ ಅಂತ ಇರುತ್ತೆ. ಮೈತ್ರಿ ಧರ್ಮದಲ್ಲಿ ಕೊಡುಕೊಳ್ಳುವ ಪದ್ಧತಿ ಇರುತ್ತೆ ಮತ್ತು ಎಲ್ಲರೂ ಎಂಥದೇ ಪರಿಸ್ಥಿತಿಯಲ್ಲಿ ಗೊಂದಲ ಇದ್ರೂ ಒಗ್ಗಟ್ಟಿನಿಂದ ಫೇಸ್ ಮಾಡ್ಬೇಕು ಅಂತ ಇರುತ್ತೆ. ಇದು ಸಾಮಾನ್ಯವಾಗಿ ನಾವು ಕಂಡುಕೊಳ್ಳುವ ಮೈತ್ರಿ ಧರ್ಮ. ಹಾಗಾದ್ರೆ ನೀವು ಬಿಜೆಪಿ ನೋಡಿ, ಇತ್ತೀಚೆಗೆ ಅರಮನೆ ಆವರಣದಲ್ಲಿ ಒಂದು ಮೀಟಿಂಗ್ ನಡೀತು. ಸರಳ ಬಹುಮತದಲ್ಲಿ ಬಿಜೆಪಿಯನ್ನ ಗೆಲ್ಲಿಸ್ಕೊಂಡ್ ಬನ್ನಿ, ರಾಧಾಕೃಷ್ಣ ಅಗರ್ವಾಲು, ರಾಧಾ ಮೋಹನ್ ದಾಸ್ ಅಗರ್ವಾಲು, ಯಡಿಯೂರಪ್ಪ ಅವರ ನಾಯಕರಿಗೆ ಕರೆ ಕೊಡ್ತಾರೆ. ಅದರ ಅರ್ಥ ಏನು? ಪಕ್ಷದ ಒಳಗಿನ ಮೀಟಿಂಗ್ ಅಲ್ಲಿ ವಿಜೇಂದ್ರ ಮಾತಾಡ್ತಾರೆ, ಒಂದು 40-50 ಗೆದ್ದು ಬಿಟ್ಟು 30-40 ಗೆದ್ದು ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದೆ ನಾವ್ಯಾಕೆ ಇರ್ಬೇಕು, ಅವೆಲ್ಲ ಬೇಕಾಗಿಲ್ಲ, ನಾವೇ ಸಿಂಪಲ್ ಮೆಜಾರಿಟಿ ಗೆದ್ಕೊಂಡ್ ಬರೋಣ ಅಂತ ಹೇಳ್ತಾರೆ. ಇದು ಸಿಗ್ನಲ್ ಏನು? ಇದು ಅಂದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಬಿಗಿ ಇಲ್ಲ. ನೀವು ಮೈತ್ರಿ ಮಾಡ್ಕೊಂಡಿದ್ದಾರೆ ಸರಿ, ಆದ್ರೂ ಸಿಂಪಲ್ ಮೆಜಾರಿಟಿಯಿಂದ ನಾವೇ ಬರ್ತೀವಿ ಅಂತ. ಇದು ಅವರ ಚರ್ಚೆಗಳಲ್ಲಿ ಕಾಲೇಜ್ ಗ್ರೌಂಡ್ ಅಲ್ಲಿ ಓಪನ್ ಆಗಿ ಮಾತಾಡಿದ್ರು, ಬೇರೆ ಬೇರೆ ಟೈಮಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ. ಸಿಂಪಲ್ ಮೆಜಾರಿಟಿನಲ್ಲಿ ನಾವೇ ಬರ್ತೀವಿ. ಇದು ಬಿಜೆಪಿಯ ಒಂದು ಮೈಂಡ್ ಸೆಟ್. ಅಂದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಇಬ್ರು ಒಟ್ಟಿಗೆ ಇರ್ಬೇಕು, ಮತಗಳಾಗಿ ಕನ್ವರ್ಟ್ ಆಗ್ಬೇಕು, ಅದು ಪೂರ್ತಿ ಮೈಂಡ್ ಸೆಟ್ ಅಲ್ಲಿ ಇಲ್ಲ. 40-50 ಅವ್ರಿಗೆ ಎತ್ಕೊಂಡು ಯಾವ್ದೋ ಒಂದು ಸ್ಟ್ರಾಟಜಿಯ ಲೆಕ್ಕದ ಮೇಲೆ ಅವರು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ರೀತಿಯಲ್ಲಿ ಈ ಸರಿನೂ ಆಗ್ಬಿಡ್ಬೋದು ಅಂತಂದ್ರೆ ನಾವೇ ಕಲೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ದಟ್ ಈಸ್ ಹ್ಯಾಪನಿಂಗ್ ಇನ್ ಬಿಜೆಪಿನಲ್ಲಿ ಇರೋದೇ ಈಗ. ಹೀಗಾಗಿ ರಾಜ್ಯಸಭೆನೂ ಅಷ್ಟೇನೆ, ರಾಜ್ಯಸಭೆ ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು ಅಂತ ಈಗ RSS ವರ್ಕರು ಅವರು ನಾಗರಾಜ್ ಅಂತ ಹೇಳಿ ಕುರುಬರಿಗೆ ಏನೋ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ತಂದಿದ್ದಾರೆ. ಅವರು ಕುರುಬರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ RSS ವರ್ಕರಿಗೆ ನಾವು ಅಲ್ಲಿ ರಾಜ್ಯಸಭೆಗೆ ಕಳಿಸ್ತಿದೀವಿ ಅನ್ನೋದು ಒಂದು ಸಿಗ್ನಲ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಸೆಟ್ ಬ್ಯಾಕ್ ಆಗುತ್ತೆ ಮೈತ್ರಿಗೆ, ಇದು ಡೆಫಿನೆಟ್ಲಿ. ಟ್ರೂ ಸರ್. ಈಗ ರಾಜ್ಯಸಭೆ ಬಗ್ಗೆ ಮಾತಾಡಿದ್ವಿ, ವಿಧಾನ ಪರಿಷತ್ ಎಲೆಕ್ಷನ್ ಬಗ್ಗೆ ನಿಮ್ಮ ಹತ್ರ ಕೇಳ್ತೀನಿ. ಒಂದ್ 2 ನಿಮಿಷ ಟೈಮ್ ಕೊಡಿ, ನಾನು